ವೀಕ್ಲಿ 1 ಟೈಮ್ ಮಾಡ್ತಾ ಇದೀವಿ ಸರ್. ಪ್ರತಿ ವಾರ ಮಾಡ್ತಾ ಇದೀವಿ ಸರ್. ಆಮೇಲೆ ಲಾಸ್ಟ್ ಇಯರ್ 65 ಮೂಟೆ ಹಾಕಿದ್ ನಾವು. ಈ ಸರಿ ಬಂದು ಅದಕ್ಕೆ ಡಬಲ್ ಮಾಡಿದೀವಿ. ಆಮೇಲೆ ಖರ್ಚು ಅದಕ್ಕಿಂತ ಕಡಿಮೆ ಬರ್ತಾ ಇದೆ. ಒಂದು ಮಾತು ಚಾಲ್ತಿಯಲ್ಲಿದೆ, ಶುಂಠಿ ಬೆಳೆದ ಭೂಮಿನಲ್ಲಿ ನೆಕ್ಸ್ಟ್ ಏನೂ ಆಗಲ್ಲ ಅನ್ನೋದು. ಹೌದು. ಯಾಕಾಗಲ್ಲ ಅಂದ್ರೆ ಶುಂಠಿ ಎಲ್ಲ ಮಣ್ಣನ್ನು ಹಾಳು ಮಾಡ್ತಿರೋದು ನೀವು. ಹೌದು. ಅಂತೂ ಬಹಳ ಖುಷಿ, ಬಹಳ ಹೆಮ್ಮೆ. ಈ ಸರಿ ಮಾತ್ರ ಇನ್ನೂ ಡಬಲ್ ಮಾಡೋಣ ಅನ್ನೋ ಒಂದು ಹುಮ್ಮಸ್ಸು ಇದೆ ಇವಾಗ. ಆಮೇಲೆ ಬರಿಗಾಲಲ್ಲಿ ಬಂದಿದ್ದಂಗೈತೆ ಸರ್ ಮಣ್ಣು, ಫೀಲಿಂಗ್ ಆ ಥರ ಆಗ್ತದೆ. ನಮಸ್ತೆ ಮಿತ್ರರೇ, ನೋಡಿ ನಾನು ವಿಡಿಯೋಗಳು ಕೂಡ ಒಂದು ಉದ್ದೇಶ ಅನೇಕ ವಿಡಿಯೋಗಳಲ್ಲಿ ವಿವರಿಸಿದ್ದೀನಿ. ರೈತರು ಸಫಲತೆ ಕಾಣಬೇಕು ಅಂದರೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೋಬೇಕು, ರಾಸಾಯನಿಕಗಳ ಮೇಲೆ ಅವಲಂಬನೆ ಕಡಿಮೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ನಿಟ್ಟಿನಲ್ಲಿ ಕಳೆದ ವಾರ ಒಂದು ವಿಡಿಯೋ ನಿಮಗೆ ಪ್ರೆಸೆಂಟ್ ಮಾಡಿದ್ದೆ. ದೇವನಹಳ್ಳಿ ತಾಲೂಕು ಹೊಸೂರು ಗ್ರಾಮದ ರೈತರು, ಹಿರಿಯ ರೈತರಾದ ಬಚ್ಚೇಗೌಡರವರ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಶುಂಠಿ ಬೆಳೆ, ಬಹುಬೆಳೆ ಪದ್ಧತಿನಲ್ಲಿ ಶುಂಠಿ ಬೆಳೆದಿದ್ದು. ಅಲ್ಲಿ ಹೇಗೆ ನಾನೆಲ್ಲ ವಿವರಣೆ ಕೊಟ್ಟಿದ್ದೀನಿ, ಮತ್ತೆ ಹೇಳಲ್ಲ. ಹಾಗಂತ ಎಲ್ಲರಲ್ಲೂ ಒಂದು ಕ್ವಶನ್ ಬರ್ಬೋದು, ಎಲ್ಲರೂ ಅದೇ ರೀತಿ ಮಾಡಲಿಕ್ಕೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತದೆ. ಈಗ ಗಂಜಲ ತೊಟ್ಟಿ ಮಾಡ್ಕೊಳ್ಳೋದು ಬಿಡೋದು ಈ ಥರದ್ದೆಲ್ಲ. ಈಗ ನಾನು ಅದೇ ರೀತಿಯಲ್ಲಿ ನಾನು ವಿಡಿಯೋಗಳಲ್ಲಿ ಏನು ಹೇಳ್ತಾ ಬಂದೆ, ಕಳೆದ ಶುಂಠಿ ಹಂಗಾಮು ಪ್ರಾರಂಭಕ್ಕೆ ಮೊದಲೇ ಹೇಳಿದ್ದೆ, ನಿಮ್ಮ ಬೆಳೆಯಲ್ಲಿ ಮಾರ್ಪಾಟು ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ ಈಗ ಅಂಥೇಳಿ. ಹಾಗೆಯೇ ಇಲ್ಲಿ ಡ್ರಿಪ್ ಸಿಸ್ಟಮು, ಸ್ಪ್ರಿಂಕ್ಲರಲ್ಲಿ ಯಾವುದು ಬೆಸ್ಟು ಅಂತ ಒಂದು ವಿಡಿಯೋ ಪ್ರೆಸೆಂಟ್ ಮಾಡಿದ್ದೆ. ಈಗ ಒಬ್ಬ ರೈತರಿಗೆ 4-5 ವರ್ಷಗಳಿಂದ ಶುಂಠಿ ಬೆಳೀತಿರ್ತಕ್ಕಂಥ ಒಬ್ಬ ರೈತರು ಆ ರೀತಿ ವಿಡಿಯೋಗಳನ್ನು ನೋಡಿದ್ದಾದಮೇಲೆ, ಹಾಗೆ ಕೆಲವರು ಶಿಫಾರಸು ಆಧಾರದ ಮೇಲೆ ನನ್ನ ಹತ್ರ ಬಂದಾದಮೇಲೆ ಈ ವರ್ಷ ಸುಮಾರು 5 ಎಕರೆನಲ್ಲಿ ಶುಂಠಿ ಬೆಳೆದು ಸಫಲತೆ ಕಂಡಿದ್ದಾರೆ. ಸಫಲತೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅವ್ರ ಮಾತುಗಳಲ್ಲಿ ನೀವು ಕೇಳಿಸ್ಕೊಳ್ತೀರಿ ವಿಡಿಯೋದಲ್ಲಿ. ಅವರು ಟ್ರಾನ್ಸ್ಪರೆಂಟಾಗಿ ಏನು ನಡೆದಿದೆ ಅದು ಹಂಚ್ಕೊತಾರೆ. ಬಟ್ ಅದಕ್ಕೆ ಹೋಗೋದಕ್ಕೆ ಮುಂಚೆ ನಾನು ಹೇಳ್ತಕ್ಕಂಥದ್ದು, ಯಾಕಂದರೆ ಪ್ರಾರಂಭದಿಂದ ಆ ಗಡ್ಡೆಗಳ ಸೀಡ್ ಟ್ರೀಟ್ಮೆಂಟ್ಗೆ ನಾನೇ ಕೊಟ್ಟಿರೋದ್ರಿಂದ ಹೇಳ್ತಾ ಇರೋದು. 5 ತಿಂಗಳ ಶುಂಠಿ ಬೆಳೆನಲ್ಲಿ ಕೇವಲ 2 ಸಾರಿ ಡ್ರಿಪ್ ಅಪ್ಲಿಕೇಶನ್ ಕೊಡಲಾಗಿದೆ, 2 ಬಾರಿ ಮಾತ್ರ ಸ್ಪ್ರೇ ಮಾಡಲಾಗಿದೆ. ಹಾಗಂತ ನಾವೆಲ್ಲಾದರೂ ಕಾಂಪ್ರಮೈಸ್ ಮಾಡ್ಕೊತೀವಿ ಅಂತೀವ? ಖಂಡಿತ ಇಲ್ಲ. ನೋಡಿ, ಈ ವಿಡಿಯೋ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಮರಿಗಳ ಸಂಖ್ಯೆ ಇರ್ಬೋದು, ಅವುಗಳ ಆರೋಗ್ಯ ಇರ್ಬೋದು, ಇಡೀ 5 ಎಕರೆ ಒಂದೇ ಸಮನಾಗಿ ಕಾಣ್ತಕ್ಕಂಥದ್ದು. ಹಾಗೂ ಕೊಳೆ ರೋಗ ಪ್ರಾರಂಭ ಆಗಿದ್ದು ಹೇಗೆ ಅಲ್ಲಿಗೆ ನಿಲ್ಲಿಸಲಾಗಿದೆ, ಸ್ಪ್ರೆಡ್ ಮಾಡದೆ ಸರಳವಾಗಿ. ಯಾವುದು ಇದು ಅದ್ಭುತವಾದ, ನಾನು ಹಿಂದಿನ ವಿಡಿಯೋ ಹೇಳ್ದಂಗೆ ಇದು ಶುಂಠಿಗೆ ಒಂದು ವಿಶೇಷ ಈ ಥರದ್ದು ಏನೂ ಇಲ್ಲ. ಸಾಮಾನ್ಯ ನನ್ನ ಅಗ್ರಿ ಕ್ಲಿನಿಕ್ಕಲ್ಲಿ A to Z ಎಲ್ಲ ಬೆಳೆಗಳಿಗೂ ಸಿಗುತ್ತೆ ಹೇಳ್ತೀನಲ್ಲ, ಅದೇ ಥರದ ರಾಸಾಯನಿಕಗಳು, ಸಾವಯವ ದ್ರವ ರೂಪದ ಗೊಬ್ಬರಗಳು, ಪುಡಿ ರೂಪದ ಗೊಬ್ಬರಗಳು, ಜೈವಿಕ ಗೊಬ್ಬರಗಳನ್ನ ಬಳಸಿ ಬೆಳೆದಿರ್ತಕ್ಕಂಥ ಒಂದು ಶುಂಠಿ ಬೆಳೆಗೆ ಹೋಗೋಣ ಬನ್ನಿ. ಅವ್ರ ಮಾತುಗಳಲ್ಲಿ ಕೇಳಿಸ್ಕೊಳ್ಳೋಣ. ಅವ್ರ ಕಾನ್ಫಿಡೆನ್ಸ್ ಹೇಗಿದೆ, ಉತ್ಪಾದನಾ ವೆಚ್ಚ ಇವುಗಳಲ್ಲೆಲ್ಲ ಹೇಗೆ ಕಡಿಮೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಪಡ್ಕೊಳ್ಳೋಣ ಬನ್ನಿ ಸ್ನೇಹಿತರು, ಹೋಗೋಣ ತಂಡಕ್ಕೆ. ಇದು ದೊಡ್ಡಬಳ್ಳಾಪುರ ತಾಲೂಕಿನ ಟೌನ್ಗೆ ಅತಿ ಸಮೀಪದಲ್ಲಿರ್ತಕ್ಕಂಥ ಬಚ್ಚಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ವಿನಯನ್ನವರು ತೋಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ, ಡ್ಯೂಟಿ ಇಲ್ಲೇನು ಇವತ್ತು? ಸರ್ ಇಲ್ಲ, ಇವತ್ತು ನೈಟ್ ಶಿಫ್ಟ್ ಹೋಗಿದ್ದೀವಿ, ಬಂದಿವಿ. ಇಬ್ಬರು ಅಲ್ವಾ ಬ್ರದರ್ಸ್? ನಾವಿಬ್ರು ಅಣ್ಣ ತಮ್ಮ. ಹೊರಗಡೆ ದುಡಿಯೋದು ಪ್ಲಸ್ ಇಲ್ಲಿ 2 ಸರ್. ನಿಜವಾಗ್ಲೂ ಖುಷಿ ಅನ್ನಿಸ್ತದೆ ನೋಡಿದ್ರೆ. ಆ ಖುಷಿಗಿಂತ ಪ್ಲಾಟ್ ನೋಡಿದ ತಕ್ಷಣ ಖುಷಿ ಅನ್ನಿಸ್ತು ಶುಂಠಿ ನಮಗೆ. ಅದೇ. ಸೊ ಎಷ್ಟು ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀರಾ? ಸರ್ ಈಗ 5ನೇ ವರ್ಷ ಸರ್. ಇದು 5ನೇ ವರ್ಷ. 5ನೇ ವರ್ಷ ಸರ್. ಈಗ ಅನುಭವ ಇದೆ ನಿಮಗೆ? ಅನುಭವ ಇದೆ. ಸೊ ಇಷ್ಟು ವರ್ಷಗಳ ಅನುಭವ, ಈ ವರ್ಷದ ಅನುಭವ, ಅದನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಳ್ಳಿ. ವೀಕ್ಷಕರಿಗೆ ಮಾಹಿತಿನ ಕೊಡ್ತಾ ಹೋಗೋಣ. ಆಯ್ತು ಸರ್. ಸೊ ಎಷ್ಟು ಎಕರೆ ಇದು? ಸರ್ 5 ಎಕರೆ ಬರುತ್ತೆ ಸರ್. 5 ಎಕರೆ ಬರ್ತದೆ. ನಾಟಿ ಮಾಡಿದ್ದು ಯಾವ ತಿಂಗಳಲ್ಲಿ? ಏಪ್ರಿಲಲ್ಲಿ ಮಾಡಿದ್ವಿ ಸರ್. ಏಪ್ರಿಲಲ್ಲಿ ಮಾಡಿದ್ದು. ಮೇ, ಜೂನ್, ಜುಲೈ 3 ತಿಂಗಳು ಮುಗೀತು. ಈಗ 4 ತಿಂಗಳು ಮುಗೀತು. 4 ತಿಂಗಳು ಮುಗೀತು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಈಗ ಎಷ್ಟು ತಿಂಗಳು ಇಟ್ಕೋತೀರಿ ನೀವು ಬೆಳೆ? ಹೋದ ವರ್ಷ ಮಾಡಿದಾಗ ಎಷ್ಟು ತಿಂಗಳು ಇಟ್ಕೊಂಡಿದ್ದೀರಿ ಸರ್? 11, 12. 11-12 ತಿಂಗಳು. ಏನಿದು ನಿಂತಿರೋ ಅಂಥದ್ದು ಎಲ್ಲ ಡ್ರೈ ಆಗಿ ಮಾಮೂಲಿ ಕೆಳಗಡೆ ಬೀಳ್ತದೆ. ಓಕೆ. ಆ ಬಿದ್ದ ನಂತರ ನಮ್ಗೆ ಮಾರ್ಕೆಟ್ ಪ್ರೈಸ್ ಏನಿರ್ತದೆ ನೋಡ್ಕೊಂಡು ಕಂಪೇರ್ ಮಾಡಿಕೊಂಡು ಸೇಲ್ಗೆ ಮಾಡ್ತೀವಿ. ಎಷ್ಟು ಎಕರೆ ಮಾಡಿದ್ದೀರಿ ಈ ವರ್ಷ? ಸರ್ ಈ ವರ್ಷ 5 ಎಕರೆ ಮಾಡಿದ್ದೀವಿ. 5 ಎಕರೆ. ಎಷ್ಟು ಮೂಟೆ ಬಿತ್ತನೆ? ಸರ್ ಬಿತ್ತನೆ ಬಂದು 125 ಮೂಟೆ ಹಾಕಿದ್ದೀವಿ. 125 ಮೂಟೆ.
25 ಮೂಟೆ ಒಂದು ಎಕರೆಗೆ ಹಾಕಿದೀವಿ. ಹೆಚ್ಚಿನ ಪ್ರಮಾಣ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಥಿಕ್ನೆಸ್ ದಪ್ಪ ಆಗಿ. ಗಡ್ಡೆ ನಿಮ್ದೇ ಇಟ್ಕೊಂಡಿದ್ರಾ ಬೇರೆ ತಗೊಬಂದಿದ್ರಾ? ಇಲ್ಲ ಸರ್, ನಾವು ಬೇರೆ ತಗೊಂಡ್ಬಂದ್ವಿ. ಯಾಕೆ ನಿಮ್ದು ಹಿಂದಿನ ವರ್ಷ ಬೆಳೆದಿದ್ರಲ್ಲ ಅದ್ರಲ್ಲಿ? ಬೆಳೆದಿದ್ವಿ, ಭೂಮಿ ಸ್ವಲ್ಪ ಚೇಂಜ್ ಮಾಡೋಣ ಮಣ್ಣು ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಸೊ ಈಗ ಏನು ವ್ಯತ್ಯಾಸಗಳಾಗಿದೆ ಕಳೆದ 5 ವರ್ಷಗಳಲ್ಲೂ ಈ ವರ್ಷಕ್ಕೂ ನಿಮಗೆ ಅನಿಸಿದ್ದು ಮ್ಯಾನೇಜ್ಮೆಂಟ್ ಆಗಲಿ ಸರ್? ನಮ್ಮಲ್ಲೂ ಸ್ವಲ್ಪ ಔಷಧಿ ಬಳಸೋ ಪ್ರಮಾಣ ಆ ಥರದ್ದು ಎಲ್ಲಾನು ಖರ್ಚು ವೆಚ್ಚ ನಮ್ಮಲ್ಲೂ ಇಂಪ್ಲಿಮೆಂಟ್ ಮಾಡಿದೀವಿ. ಈಗ ನಾವು ಮೊದಲನೇ ವರ್ಷ ಸ್ಟಾರ್ಟ್ ಮಾಡಿದಾಗ 2 ಮೂಟೆಯಿಂದ ಮಾಡಿದ್ದು, ಓಕೆ, ಈಗ ಈ ಮಟ್ಟಕ್ಕೆ ಹೋಗಿದ್ದೀವಿ. ಆಮೇಲೆ ಔಷಧಿಗಳಲ್ಲಿ ಸುಮಾರು ಕಡೆ ನಾವೆಲ್ಲ ತಂದಿದ್ದೀವಿ. ಆದರೆ ಈಗ ಈ ವರ್ಷದಲ್ಲಿ ನಾವು ನಿಮ್ಮ ಒಂದು ಪದ್ಧತಿನ, ನೀವು ಒಂದು ಗೈಡ್ಲೈನ್ಸ್ನ ಅನುಸರಣೆ ಮಾಡ್ತಾ ಇದ್ದೀವಿ. ಸರ್ ನಮ್ಮನ್ನು ಭೇಟಿ ಆಗಕ್ಕೆ ನಿಮಗೆ ಮಾಹಿತಿ ಕೊಟ್ಟಿದ್ದು ನಮಗೆ ವೆಂಕಟರಮಣಪ್ಪ ಅಂತ ಅಂದ್ಬಿಟ್ಟು ನಮ್ಮ ರಿಲೇಷನ್ ಆಗಬೇಕು, ಕೃಷಿ ರಿಟೈರ್ಡ್ ಆಗೋರು, ಅವ್ರ ಕಡೆಯಿಂದ ನಾವು ಬಂದಿದ್ದೀವಿ. ಅವರು ಇವ್ರ ಹತ್ರ ಹೋಗಿ ವೈಜ್ಞಾನಿಕವಾಗಿ ಕರೆಕ್ಟ್ ಮಾಹಿತಿ ಕೊಡ್ತಾರೆ ಅಂತ ಕೊಡ್ತಾರೆ. MSc AG ವೇಣುಗೋಪಾಲ್ ಸರ್ ಇದ್ದಾರೆ, ಅಲ್ಲಿ ಹೋಗಿ ನೀವು ನಿಮ್ಗೆ ಏನು ಬೇಕೋ ಮಾರ್ಗದರ್ಶನ ಕೊಡ್ತಾರೆ ಅಂತ ಹೇಳಿದ್ರು. ಹಂಗಾಗಿ ನಾವು ಮೊದಲಿಂದನೂ ಇದು ಗಡ್ಡೆ ಹಾಕ್ಬೇಕಾದ್ರೆ ಭೂಮಿಗೆ ಅಲ್ಲಿಂದನೂ ನಿಮ್ಮ ಹತ್ರನೇ ನಾವು ಇದು ಮಾಡ್ತಾ ಇರೋದು, ಸಲಹೆಗಳನ್ನ ನೀವೇನು ಹೇಳ್ತಿದ್ದೀರೋ ಆ ಪ್ರಕಾರವಾಗಿ ಮಾಡ್ಕೊಂಡ್ ಬಂದಿರೋಂಥದ್ದು. ಈಗ ಎಷ್ಟು ಸಾರಿ ಸ್ಪ್ರೇ ಆಗಿದೆ ಸರ್? ಇದುವರೆಗೂ 2 ಸ್ಪ್ರೇ ಕೊಟ್ಟಿರೋದು. 2 ಸ್ಪ್ರೇ ಕೊಟ್ಟಿರೋದು. ಕಳೆದ ವರ್ಷಗಳಲ್ಲಿ ಜಾಸ್ತಿ ಮಾಡ್ತಾರೆ ಸರ್, ಅದು ಹೇಳ್ಕೊಳಬಾರ್ದು, ಯಾಕಂದ್ರೆ ಯಾರ ಹೆಸರು ಹೇಳೋದು ಬೇಡ, ಅನುಭವಗಳು. ವೀಕ್ಲಿ 1 ಟೈಮ್ ಮಾಡ್ತಾ ಇದ್ವಿ ಸರ್, ಪ್ರತಿ ವಾರ ಮಾಡ್ತಾ ಇದ್ವಿ ಸರ್. ಓಕೆ, ಈ ವರ್ಷ ನಾನು ಹೇಳಿ ಕಡಿಮೆ ಮಾಡಿಸಿದ್ದೀನಿ, ವಾಪಸ್ಸು ಕಳಿಸಿದ್ದೀನಿ. ಬಟ್ ನಿಮ್ಗೆ ನಮ್ಮ ಬೇಜಾರಾಯ್ತಾ? ಇಲ್ಲ, ಬೇಜಾರೇನಿಲ್ಲ. ನಾವು ನಿಮ್ಮ ಮೇಲೆ ಒಂದು ಅವಲಂಬಿತವಾಗಿದ್ದೀವಿ. ಏನಂದ್ರೆ ನೀವೇನು ಸಜೆಷನ್ ಮಾಡ್ತೀರಾ ಅದನ್ನ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ನಾವು ಇಲ್ಲಿ ನೋಡ್ತಾ ಇರ್ತೀವಿ ಏನಾಗ್ತಾ ಇದೆ ಏನಿಲ್ಲ. ಏನು ನೀವು ಹೇಳೋದನ್ನೇ ನಾವು ಇದು ಮಾಡ್ತಾ ಇಲ್ಲ. ಇವ್ರು ಹೇಳ್ತಾರದನ್ನ ಆಮೇಲೆ ರೋಗ ಹತೋಟಿಗೆ ಬರ್ತದ ಆಮೇಲೆ ಬರಲ್ಲ, ಇಲ್ಲ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾ ದಿನ ಫೀಲ್ಡ್ ನೋಡೋರು ನೀವು. ಹೌದು ಸರ್. ಸೊ ನಂದೊಂದು 25% ಇದ್ರೆ ಯಾವುದೇ ಬೆಳೆ ಸಕ್ಸಸ್ ಆಗ್ಬೇಕಾದ್ರೆ 75% ನಿಮ್ಮದೇ ಕೊಡುಗೆ ಇರಬೇಕು. ಬೆಳಿಗ್ಗೆ ಇದ್ರೆ ಏನು ಬದಲಾವಣೆ ಆಯಿತು, ಎಲ್ಲಿ ಯಾವ ಮೂಲೆಯಲ್ಲಿ ರೋಗ ಕಾಣಿಸ್ಕೊಳ್ತೋ ಅದೆಲ್ಲ ಮಾಹಿತಿ ನಿಮಗೆ ಇರೋದು. ಸೊ ಖರ್ಚು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ. ಮ್ಯಾಕ್ಸಿಮಮ್ ಸರ್ ಲಾಸ್ಟ್ ಇಯರ್ಗಿನ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ ಭಾಳ ಕಡಿಮೆ. ಆಮೇಲೆ ಲಾಸ್ಟ್ ಇಯರ್ 70-65 ಮೂಟೆ ಹಾಕಿದ್ ನಾವು. ಈ ಸರಿ ಬಂದು ಅದಕ್ಕೆ ಡಬಲ್ ಮಾಡಿದೀವಿ. ಆಮೇಲೆ ಖರ್ಚು ಅದಕ್ಕಿಂತ ಕಡಿಮೆ ಬರ್ತಾ ಇದೆ. ಸೊ ಸುಮ್ಮನೆ ನೀವು ಒಂಥರ ಟೆನ್ಷನ್ಗೆ ಗಾಬರಿಗೆ ಮಾಡ್ತಾ ಇದ್ವಿ ಅಂತ ಅನ್ನಿಸ್ತದ? ರೋಗ ಬರ್ಬೋದು, ಹೌದು, ಏನೋ ಬಂಡವಾಳ ಆಗ್ಬಿಡ್ತದೆ, ಏನ್ ಮಾಡೋದು ಅಂತ. ನೀವು ಭೂಮಿನ ನಂಬ್ತಾ ಇರ್ಲಿಲ್ಲ, ಔಷಧಿ ನಂಬ್ತಾ ಇದ್ವಿ, ಹೇಳ್ತಾ ಇರೋದು ನಾವು. ಈಗ ಭೂಮಿನ ನಂಬ್ತಾ ಇದ್ದೀರಾ, ಬೆಳೆ ನಂಬ್ತಾ ಇದ್ದೀರಾ. ಅದೇ ಬೆಳೆ ಅದರಲ್ಲಿ ನೀವು ಕೂಡ ಸಲಹೆನೂ ನಂಬ್ತಾ ಇದೀವಿ, ಮಾಡ್ತಾ ಇರೋದು ಕರೆಕ್ಟ್ ಆಗಿ ಐತೆ ಅಂತ ಅಂದ್ಬಿಟ್ಟು ನಂಬ್ತಾ ಇದೀವಿ. ಓಕೆ, ಇದು ಸಾವಯವ ಗೊಬ್ಬರಗಳೆಲ್ಲ ಯಥೇಚ್ಛವಾಗಿ ಬಳಸಿದ್ದೀರಾ? ಸರ್ ಬಳಸಿದೀವಿ ಸರ್, ಇದೆಲ್ಲ ಬಳಸಿದೀವಿ. ಇದನ್ನ ಏನು ನೀವು ಇದ್ರಲ್ಲಿ ಐತಲ್ಲ, ಇದೆ ಈ ಪ್ರಾಡಕ್ಟ್ಗಳೆಲ್ಲ ಬಳಸಿದೀವಿ. ಈಗ ನಿಮಗೆ ರೋಗ ಅಥವಾ ಮೇಜರ್ ಆಗಿ ಕಾಣಿಸ್ಕೊಂಡಿದ್ದೇನು ಸಮಸ್ಯೆ? ಸರ್ ಮೇಜರ್ ಆಗಿ ಬಂದು ಈ ಅರಿಶಿನಿಗೆ ಬಂದು ಅದೇ ಕೊಳೆ ಸಿಂಪ್ಟಮ್ಸ್ ಕಾಣಿಸ್ತದೆ. ಅರಿಶಿನಿಗೆ ಆಗಿ ಅನಂತರ ಅದು ಒಣಗಕ್ಕೆ ಸ್ಟಾರ್ಟ್ ಆಗ್ತದೆ, ಗಡ್ಡೆ ಎಲ್ಲ ಕೊಳಿತದೆ. 2 ಸರಿ ಮಾಡಿದೀವಿ ಅನ್ಸುತ್ತಲ್ವಾ? ಇದು ಡ್ರೆಂಚಿಂಗ್ ಸ್ಪ್ರೇ 2, ಡ್ರೆಂಚಿಂಗ್ 2. 5ನೇ ತಿಂಗಳು ಬೆಳೆನಲ್ಲಿ. 5ನೇ ತಿಂಗಳು ಸರ್. ಈಗ 15 ಬಂದ್ರೆ 4 ತುಂಬಿ 5ಕ್ಕೆ ಬೀಳ್ತದೆ. ಓಕೆ. ಸೊ ಎಲ್ಲೋ ಅಲ್ಲಲ್ಲಿ ಕಾಣಿಸ್ಕೊಂಡಿತ್ತು, ಅದೇನು ಸ್ಪ್ರೆಡ್ ಆಗಿಲ್ಲ ಅನ್ಸುತ್ತೆ? ಏನಾಗ್ಲಿಲ್ಲ ಸರ್, ಏನಾಗಿಲ್ಲ. ಇಲ್ಲಿ ಅಲ್ಲಿಗೆ ಸ್ಟಾಪ್ ಆಗಿದೆ. ಅಲ್ಲಿ ಏನು ಕಾಣಿಸಿತ್ತು ಕೊಳೆ, ಅದು ಅಲ್ಲಿಗೆ ಸ್ಟಾಪ್ ಆಗೋಗಿದೆ. ಓಕೆ, ಅಲ್ಲಿಗೆ ಸ್ಟಾಪ್ ಆಗೈತೆ. ಸೊ ಈ ಮರಿಗಳ ಸಂಖ್ಯೆ ಇದೆಲ್ಲ ಅದು ಸ್ಟಾಪ್ ಆಗಿ ಬೇರೆ ಹೊಸ ಮೋಸ್ ಬರ್ತಾ ಇದೆ. ಓಕೆ ನೋಡಿ, ಇದೆಲ್ಲ ಹೊಸದಾಗಿ ಬಂದಿರೋದು. ಇವಾಗ ಬರ್ತಾ ಇದೆ, ಇದು ಒಣಗೋಗ್ಬಿಟ್ಟೈತೆ. ಓಕೆ, ನೋಡಿ ಇದು ಕೊಳೆ ರೋಗ ಬಂದಿದೆಯಲ್ಲ ಸರ್, ಈ ಬಂದಿರೋ ಅಂತದ್ದು ಮೊನ್ನೆ ಏನು ನಾವು ಇದು ಮಾಡಿದೀವಲ್ಲ, ಆ ಮಾಡಿದ ನಂತರ ಅಲ್ಲಿಗೆನೆ ಇದು ಮಾಡಿ ಹೊಸ ಬ್ರಾಂಚಸ್ ಹೊಸದಾಗಿ ಬರ್ತಾ ಇದೆ. ಆಮೇಲೆ ನಮ್ಮಲ್ಲಿ ಬೇರೆ ತೋಟಗಳು ಕಂಪೇರ್ ಮಾಡ್ಕೊಂಡ್ರೆ ಸರ್ ಮರಿ ಸಂಖ್ಯೆ ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ ಮರಿ ಸಂಖ್ಯೆ ಜಾಸ್ತಿ. ಸೊ ವರ್ಮಿ ಹ್ಯೂಮ್ ಕೊಟ್ಟಿದ್ದೆ, ಹೌದು, ವ್ಯಾಮ್ ಗೋಲ್ಡ್ ಡಿ ಅಂತ ಒಂದು ಕೊಟ್ಟಿದ್ದೆ, ಬಯೋ ಫರ್ಟಿಲೈಸರ್ ಸಾವಯವ. ಹೌದು, ಆಮೇಲೆ ಇದ್ರ ಟ್ರೀಟ್ಮೆಂಟ್ಗೂ ಅಷ್ಟೇ ಸಾವಯವ ಮತ್ತೆ ರಾಸಾಯನಿಕಗಳ ಕಾಂಬಿನೇಷನ್ ಡ್ರೆಂಚಿಂಗ್ ಮಾಡಿದ್ವಿ ನಾವು. ವರ್ಮಿ ಹ್ಯೂಮ್ ಮೊನ್ನೆ ಮೆಟಲ್ ಆಕ್ಸಿಲ್ ಮತ್ತೆ ಮೋಕ್ಷ ಒಂದು, ಎರಡನೇದು. ಇವಾಗ ಮೂರನೇದು ನೆಕ್ಸ್ಟ್ ಸೋಮವಾರಕ್ಕೆ ಮಾಡಬೇಕು. 3 ಇದು ಮಾಡಬೇಕು ಅಂತ ಹೇಳಿ. ಓಕೆ, 2 ಆಗಿದೆ, ಇನ್ನೊಂದು ಟ್ರೀಟ್ಮೆಂಟ್ ಮಾಡಬೇಕು ಅಲ್ಲಿಗೆ ಫೈನಲೈಸ್. ಅಲ್ಲಿಗೆ
ಬಂದವ್ರಿಗೆಲ್ಲ ಏನೋ ಮಾಡ್ತಾ ಇದ್ದೀರಾ ನೀವು ಕಲರ್ ಗ್ರೀನ್ ಏನು ಮಾಡ್ತಾ ಇಲ್ಲ ಅಂತ ಹೇಳ್ಬೇಕು ನೀವು. ಏನು ಮಾಡೋದು ಬಿಟ್ಟಿದೀವಿ, ಬೆಳೆ ಆಮೇಲೆ ನಾವ್ ಏನ್ ಹೇಳಿದ್ರು ಅವ್ರಿಗೊಂಥರ ಅವ್ರಿಗೆ ಅದೇ ಗಾಬರಿ ರೈತರಲ್ಲಿ. ಈಗ ಅಂಗಡಿಗಳಿಗೂ ಬಂದಾಗ ಅವ್ರಿಗೇನು ಕವರ್ ತುಂಬಾ ಒಂದಷ್ಟು 7-8 ಪ್ರಾಡಕ್ಟ್ ಕೊಟ್ಟರೆ ನಾನು ಕೊಟ್ಟಂಗೆ 1-2 ಕೊಟ್ಟಾಗ ಡೌಟ್ ಯಾಕೆ ಅಂತ ಅಂತಾರೆ. ಇದು ಈಗ ನಿಮ್ಮ ಹತ್ರ ಒಂದ್ 4 ತಿಂಗಳಿಂದ ಒಡನಾಟ, ನೀವು ಮಾಡ್ತಾ ಇರೋ ಗೈಡ್ಲೈನ್ಸ್ ಕೆಲವು ಸುಮಾರು ಜನ ವಾಪಸ್ ಕಳಿಸ್ಬಿಟ್ಟಿದ್ರು. ನಿಮ್ಮೆದುರಿಗೆ ಅದು ನಮ್ಗೆ ಚೆನ್ನಾಗಿದೆ. ಅವಶ್ಯಕತೆ ಇಲ್ಲ ಅಂದ್ರೆ, ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನೋ ನಾವು ವ್ಯಾಪಾರ ಮಾಡ್ಕೋಬಹುದು, ಬಟ್ ಲಾಂಗ್ ರನ್ ಅಲ್ಲಿ ರೈತನಿಗೆ ಏನಂದ್ರೆ ಬೆಳೆ ಮುಗಿದಾದ್ಮೇಲೆ. ಮೊನ್ನೆ ಮೋಕ್ಷ ಮಾಡಿದ್ವಲ್ಲ, ಆ ಮಾಡಿದ ನಂತರ ಎಲ್ಲ ಗ್ರೀನಿಶ್ ಬಂತು ನೋಡಿ, ಫುಲ್ ಗ್ರೀನಿಶ್ ಬಾಟಮ್ ಇಂದ ಈ ಏನು ಎಲೆ ಈ ತರ ಇದ್ದಿದ್ದೆಲ್ಲ ಅದೆಲ್ಲ ಹೋಗಿ ಜಾಸ್ತಿ ಆಗಿ ಇದಾಗಿತ್ತು ಸರ್. ಈ ತರ ಈ ಹುಳ ಇದಾಗಿತ್ತು. ಓಕೆ, ಅದು ಎಲ್ಲ ಈಗ ಆಲ್ರೆಡಿ ನೋಡ್ರಿ ಮೇಲೆ ಬರ್ತಾರ ಸುಳಿ ಕ್ಲೀನ್ ಆಗಿ ಬರ್ತಾ ಇದೆ, ಬರ್ತಾ ಇರೋದೆಲ್ಲ ಓಪನ್ ಆಗ್ತಾ ಇದೆ. ಅಬ್ಸರ್ವೇಷನ್ಸ್ ಇದೆಲ್ಲ ಚೆನ್ನಾಗಿ ನೋಡಿ ಸರ್. ಇದು ಎಷ್ಟು ಕ್ಲಿಯರ್ ಆಗಿದೆ, ನೋಡ್ರಿ ಇದು ನೋಡಿ, ಇದು ಇಲ್ಲಿ ಬಂದಿದೆ, ಈಗ ಬರ್ತಾರೆ ಎಲ್ಲ ನೋಡ್ರಿ. ಇದು ಬಹಳ ನೀಟ್, ಸೂಪರ್ ಅಬ್ಸರ್ವೇಷನ್. ಆಮೇಲೆ ಅದು ನಮಗೆ ಒಂದು ಜನರಲ್ ಡೈಲಿ ನೋಡ್ತಿರ್ತೀವಲ್ಲ, ಏನ್ ಇಂಪ್ಲಿಮೆಂಟ್ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ಕೊಟ್ಟಿರೋ ಟ್ರೀಟ್ಮೆಂಟ್ ಸಕ್ಸಸ್ ಆಯ್ತಾ, ಫೇಲ್ ಆಯ್ತಾ, ಆವರೇಜಾ, ಮೀಡಿಯಂ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. 100% ಸಕ್ಸಸ್, ಅದರಲ್ಲಿ ಎರಡೊಂದು ಮಾತಿಲ್ಲ. ಸೊ ಈ ತರ ರೈತರ ಫೀಡ್ಬ್ಯಾಕ್ ಇಂದಾನೆ ನಾನು ನೆಕ್ಸ್ಟ್ ಬೇರೆ ರೈತರು ಮಾರ್ಗದರ್ಶನ ಕೊಡೋಕ್ಕೂ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ನಾವು ಹೇಳ್ಬಿಡ್ತೀವಿ. ಅದೇ ಮತ್ತೆ ಹೇಳಿದ ತಕ್ಷಣ ಆಕ್ಚುಲಿ ಇವಾಗ ಡ್ರಿಪ್ ಅಲ್ವಾ ಇದಕ್ಕಿರೋದು ಸರ್? ಎಲ್ಲ ಡ್ರಿಪ್ ಸರ್, ಇನ್ನರ್ ಡ್ರಿಪ್. ಸರ್ ಡ್ರಿಪ್ಪಲ್ಲಿ ಗೊಬ್ಬರಗಳು ಸರ್? ಗೊಬ್ಬರಗಳು ಅದೇ ನೀವೇನು ಹೇಳ್ತೀರಾ, 19 ಕೊಟ್ಟಿದ್ದೀವಿ. 19 ಕೊಟ್ಬಿಟ್ಟು ಫಸ್ಟ್ ಟೈಮ್ ಒಂದ್ಸರಿ 1261 ಕೊಟ್ಟಿದ್ವಿ. ಓಕೆ, ಅದಾದ ನಂತರ ಏನು ಕೊಟ್ಟಿಲ್ಲ. ಈಗ ಮತ್ತೆ ಕೊಡಬೇಕು. ಈಗ ಕೊಡಬೇಕು. ಈಗ ಆ್ಯಕ್ಚುಲಿ ಈ ವರ್ಷ ಬಿಸಿಲಿನ ಕೊರತೆ, 1 ತಿಂಗಳಿಂದ ಬಿಸಿಲಿಲ್ಲ, ಮೋಡ ವಾತಾವರಣ ಇರೋದ್ರಿಂದ ಇನ್ನೂ ಒಂದು 10-20% ಇಂಪ್ರೂವ್ ಆಗೋ ಚಾನ್ಸ್ ಇತ್ತು ಅಂತ ನನಗನ್ನಿಸ್ತಾ ಇದೆ. ಗ್ರೋತ್ ಇನ್ನೂ ಫಾಸ್ಟ್ ಆಗಿರೋದು. ಇದು ಚೆನ್ನಾಗಿ ಒಳ್ಳೆ ಫಾಸ್ಟ್ ಬಂದಿರೋದು ಬರುತ್ತೆ, ಇನ್ನೂ ಏನು ತೊಂದರೆ ಇಲ್ಲ ಈಗ ಹೋದಾದ್ರೆ. ಸೊ 2 ಡ್ರೆಂಚಿಂಗು 2 ಸ್ಪ್ರೇ, ಅದರಲ್ಲಿ ಕೊಳೆ ರೋಗಕ್ಕೆ 2 ಡ್ರೆಂಚಿಂಗ್ ಆಗಿದೆ. ಅದ್ರ ಜೊತೆನಲ್ಲೇ ನಾನು ಜಾನೆಟ್ ಜೊತೆನಲ್ಲಿ ವರ್ಮಿ ಹ್ಯೂಮ್ ಕೊಟ್ಟಿದ್ದೆ. ಸೊ ಅದಕ್ಕೆ ಮುಂಚೆ ವ್ಯಾಮ್ ಗೋಲ್ಡು ಮತ್ತು ಸೀವಿಡ್ ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದೆ. ಹೌದು ಸರ್ ಅಲ್ವಾ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅದು ಅನುಕೂಲ ಆಯಿತು. ಈಗೇನು ಮೇಜರ್ ಅಂದರೆ ಎಲ್ಲ ಪ್ಲಾಟ್ಗಳಲ್ಲಿ ಕಂಡಂಗೆ ಕಾಣೋದು ಸ್ವಲ್ಪ ಪೋಷಕಾಂಶಗಳ ಕೊರತೆಗಳು ಕಾಣಿಸ್ತದೆ. ರೋಗ ಅಂತ ಗಾಬರಿ ಬಿದ್ದು ಸ್ಪ್ರೇ ಮಾಡೋ ಪ್ರಮೇಯಗಳು ಜಾಸ್ತಿ. ಆಮೇಲೆ ಹಸಿರು ಜಾಸ್ತಿ ಆದಾಗ ಯೂಶಲಿ ಹುಳುಗಳು ಬಾಧೆ, ಕೀಟಗಳು ಬಾಧೆ ಬರ್ತದೆ. ಹೌದು, ಅದಕ್ಕೂ ಸ್ಪ್ರೇ ಮಾಡಲ. ಈಗ ಆಲ್ರೆಡಿ ಈ ಇರೋದಕ್ಕೆ ಸ್ಪ್ರೇ ಕೊಟ್ಟಿದ್ದೀವಿ, 3 ಡೇಸ್ ಆಗಿದೆ. ಇನ್ನ ಒಂದು 2-3 ದಿನದಲ್ಲಿ ಇದು ಸ್ವಲ್ಪ ಪಿಕಪ್ ಆಗುತ್ತೆ. ಅದೆಲ್ಲ ನೋಡ್ರಿ ಫುಲ್ ಗ್ರೀನಿಶ್ ಬಂದಿದೆ ಆ ಪ್ಲಾಟ್. ಅದು 3 ದಿವಸ ಮುಂಚೆ ಸ್ಪ್ರೇ ಮಾಡಿದ್ವಿ. ಅದು ಇದೊಂದು ಸ್ವಲ್ಪ ಲೇಟ್ ಮಾಡಿದ್ವಿ. ಈ ಸರಿ ನಾವು ಸ್ಪ್ರೇ ಮಾಡಿದ್ದು ಫಂಗಿಸೈಡು, ಅಜಾಕ್ಸಿಸ್ಟ್ರೋಬಿನ್ನು, ಡೈಫೆನ್ಕೋನೋಜಲು. ಸೊ ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ ಕಾಂಬಿನೇಷನ್, ಅವೆಂಟಸ್ ಅಂತ ಹೇಳ್ಬಿಟ್ಟು ಷಣ್ಮುಖ ಅಗ್ರಿಟೆಕ್ದೆ ಈ ಸರಿ ಕೊಟ್ಟಿದ್ದು. ಅದರಿಂದಲೂ ಉತ್ತಮ ಫಲಿತಾಂಶ ಬಂದಿದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ವಿ, ಪಂಚ್ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಸರಿ ಕೊಳೆ ರೋಗಕ್ಕೆ ಅಂತ 3ನೇದು ಮುಗಿಸ್ಬಿಟ್ರೆ ಆಮೇಲೆ ಟ್ರೀಟ್ಮೆಂಟ್ ಏನಿರಲ್ಲ, ಮಾಮೂಲಿ ಸ್ಪ್ರೇ ಕೊಡಬೇಕು. ನ್ಯೂಟ್ರಿಯೆಂಟ್ಸು ಅಥವಾ ಸ್ಪ್ರೇಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸು ಅದನ್ನು ಮಾಡ್ಕೊಂತ ಹೋಗ್ಬೋದು. ಸೊ ಈಗ ಕಳೆದ ವರ್ಷಗಳ ಅನುಭವಗಳಿಗೂ ಈಗಳಿಗೂ ಅನ್ನಿಸ್ದಾಗ ನಿಮಗೆ ಲಾಸ್ಟ್ ಟೈಮ್ ಎಷ್ಟು ಇಳುವರಿ ತೊಗೊಂಡಿದ್ರಿ? ಅದೇ ನನ್ನ ಲೆಕ್ಕ ಇದೆಯಾ? ಈಗ 3.5 ಎಕರೆಗೆ ಎಷ್ಟು ಮೂಟೆ ಆಗಿತ್ತು ಸರ್? ಆ ಲಾಸ್ಟ್ ಟೈಮ್ ಬಂದು ನಮಗೆ 18-20 ತೊಗೊಂಡಿದ್ವಿ ನಾವು. ಒಂದು ಮೂಟೆಗೆ ನಾವು ಆವರೇಜ್ ಮಾಡ್ಕೊತೀವಿ. ಲಾಸ್ಟಲ್ಲಿ ಕೌಂಟ್ ಸಿಗೋ ಅಂಥದ್ದು. ಈಗ ನಾವು ಈ ಸರಿ ಲಾಸ್ಟ್ ಬೆಳೆಗಿನ ಚೆನ್ನಾಗಿದೆ. ಮರಿಗಳ ಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಒಂದು ಸ್ಟಮ್ ಇದೆ, ಗಿಡ ದಂಟು ಚೆನ್ನಾಗಿದೆ. ಹಂಗಾಗಿ ಬಹಳ ಎಲ್ತಿ ಕಾಣಿಸ್ತದೆ ನಮ್ಗೆ. ಏನು ಸಪ್ಪೆ ತರ ಕಾಣಿಸ್ತಾ ಇಲ್ಲ ಇದರಲ್ಲಿ. ಎಲ್ತಿ ಇರೋದ್ರಿಂದ ನಾವು ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ. ಆಮೇಲೆ ಯಾಕಂದ್ರೆ ಜರ್ಮಿನೇಷನ್ ಎಲ್ಲ ಈಕ್ವಲ್ ಆಗೈತೆ ನಮ್ದು, ಎಲ್ಲಾ ಕಡೆ ಒಂದೇ ತರ ಐತೆ. ಏನ್ ಫ್ಲಾಟ್ ಇದೆ ಎಲ್ಲೂ ಏನು ಸುತ್ತ ನೋಡಿದ್ರೆ ಎಲ್ಲ ಒಂದೇ ತರ ಐತೆ. ಹಂಗಾಗಿ ಅದಕ್ಕಿಂತ ಹೆಚ್ಚಿನಾಗಿ ಮಾಡೋಣ, ಒಂದು 25 ಬರಬಹುದಾ ಅಂತ ಆಜು ಬಾಜು ಇದ್ದೀವಿ. ಆಕ್ಚುಲಿ ಕಳೆದ ವರ್ಷ ಮಳೆ ಕಡಿಮೆ ಇತ್ತು, ವಾತಾವರಣ ಚೆನ್ನಾಗಿತ್ತು. ಈ ವರ್ಷ ಕಂಟಿನ್ಯೂಸ್ ಜಿಟಿ ಮಳೆ ಮತ್ತೆ ಮೋಡದ ವಾತಾವರಣ, ಅದರಲ್ಲೂ ಚೆನ್ನಾಗಿ ಬಂದಿದೆ. ಅಂದ್ರೆ ನೀವು ಬೆಳೆಗೆ ಜಾಸ್ತಿ ತೊಂದರೆ ಕೊಟ್ಟಿಲ್ಲ, ಜಾಸ್ತಿ ಸ್ಪ್ರೇ ಮಾಡಿಲ್ಲ, ಅವುಗಳಿಗೆ ಒತ್ತಡ ಕೊಟ್ಟಿಲ್ಲ. ನೀವು ಭೂಮಿ ಏನು ಆರೈಕೆ ಮಾಡಿದ್ದೀರಿ ಅದನ್ನ ಬಳಸ್ಕೊಂಡು ಗಿಡ ಚೆನ್ನಾಗಿ ಬೆಳೀತಾ ಇದೆ. ಸ್ವಲ್ಪ ಹಿಂಗ್ ವ್ಯತ್ಯಾಸಗಳಾಗ್ತದೆ ಪೋಷಕಾಂಶ ಕೊರತೆಯಿಂದ. ಅದನ್ನ ಗಾಬರಿ ಬಿದ್ದು ರೋಗ ಅಂತ ಪದೇ ಸ್ಪ್ರೇ ಮಾಡಿದಾಗ ಏನಾಗ್ತದೆ ಅಂದ್ರೆ ಗಿಡಕ್ಕೂ ಸ್ಟ್ರೆಸ್ ಆಗುತ್ತೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ.
ಅಂತರ ನನಗೇನೋ ಕಡಿಮೆ ಆಯ್ತೇನೋ ಅನ್ನಿಸ್ತಾ ಸರ್ ಇದೆ. 2 ಅಡಿ ನಾವೊಂದು 2 ಇಂಚ್ ಅಗಲನೇ ಕೊಟ್ಟಿದೀವಿ ನೋಡ್ರಿ, ನಿಮ್ಗೆ ಇಲ್ಲಿ 2 ಅಡಿ ಲೆಕ್ಕಕ್ಕೆ ಬರ್ತದೆ, ಏನು ಕಮ್ಮಿ ಏನಿಲ್ಲ. ಆದ್ರೆ ಏನಾಗಿದೆ, ಮರಿಗಳ ಸಂಖ್ಯೆ ಜಾಸ್ತಿ ಈ ತರ ಎಸ್ಟಾಬ್ಲಿಷ್ ಆಗಿರೋದು ಪೂರ್ತಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ನೋಡ್ರಿ. ಇದು ಮರಿಗಳ ಸಂಖ್ಯೆ ಇನ್ನೂ ಉದ್ಭವ ಆಗ್ತಾನೆ ಇದಾವೆ, ಇನ್ನು ಇದು ಉದ್ಭವ ಆಗ್ತಾನೆ ಇದಾವೆ ನೋಡ್ರಿ. ಇಲ್ಲಿ ಇನ್ನು ಸ್ಟಾರ್ಟ್ ಆಗ್ತಾ ಇದೆ, ಆಮೇಲೆ ಈಗ ಫ್ಲವರ್ ಸ್ಟಾರ್ಟ್ ಆಗ್ತದೆ, ಅವೆಲ್ಲಾನು ಇದಾಗ್ತದೆ. 2 ಅಡಿ ಬರ್ತದೆ ಮಿನಿಮಮ್, 2 ಅಡಿ 2 ಇಂಚ್ ಬರ್ತದೆ. 2 ಅಡಿ ಕಡಿಮೆ ಯಾವ ಸಾಲು ಇಲ್ಲ. ಎತ್ತಲ್ಲಿ ನಾವು ಮಾಡಿಸಿದ್ದು 2 ಅಡಿ ಬರ್ತದೆ. ಮೈನು ನೀವು ಬಿತ್ತನೆಗಡ್ಡೆ ನಿಮ್ದೇ ಬಳಸಬಹುದು ಅನ್ಸುತ್ತೆ. 100% ಸರ್. ನಾವು ಒಂದು ಏರಿಯಾ ಬ್ಲಾಕ್ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ನ್ಯೂಟ್ರಿಷನ್ ಕೊಟ್ಕೊಂಡು ನಿಮ್ದೇ ಬಳಸ. ನಮ್ಮದೇ ಸರ್. ಇಲ್ಲಿ ಬಂಗಾರ ಬಿಟ್ಬಿಟ್ಟು ತಗಡಿಗೆ ಹೋಗಕ್ಕೆ ಆಗಲ್ಲ. ಕಂಪ್ಯಾರಿಸನ್ ನಮಗೆ ಜನರಲ್ ಆಗಿ ನೋಡ್ತೀವಿ. ಈ ಸಲ ಏನಾಗಿದೆ ಅನ್ನೋದು ನಮಗೆ ಬೇಜಾನ್ ಆಲ್ರೆಡಿ 5ನೇ ತಿಂಗಳಿಗೆ ಹೋಗಿದ್ದು, 5ನೇ ತಿಂಗಳಿಗೆ ಗೊತ್ತಾಗ್ಬೋದು. 4 ಮೂಲೆ ಒಂದೇ ಸರಿಗೈತೆ ಸರ್. 4 ಮೂಲೆ ನಮ್ದು ಏನು ಇದೆ ಇವಾಗ ಎಲ್ಲಾನು ಎಲ್ಲ ಕಡೆ ಇದೇ ತರ ಇದೇ ತರ. ಟೆನ್ಷನ್ ಕಡಿಮೆ ಆಯ್ತು ಈ ವರ್ಷ. ಹೌದು ಸರ್, ಟೆನ್ಷನ್ ಬಹಳ ಕಡಿಮೆ. ಟೆನ್ಷನ್ ಸರ್, ವಾರಕ್ಕೊಂದು ಸ್ಪ್ರೇ. ನಮ್ದು ವೀಕ್ಲಿ ಸಂಡೇ ಆಫ್, ವೀಕ್ಲಿ ಆಫ್, ಇಬ್ಬರದು ವೀಕ್ಲಿ ಆಫ್. ನಾವು ಇಂಡಿಯಾ ಕಂಪ್ನಿ ಒಳಗಡೆ ವರ್ಕ್ ಮಾಡ್ತೀವಿ, ಹಂಗಾಗಿ ನಾವು ಭಾನುವಾರ ಫಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಪ್ರತಿ ಭಾನುವಾರ ಫಿಕ್ಸ್, ಎಲ್ಲೂ ಹೋಗ್ತಾ ಇದ್ರು. ಹಾ ನೋಡ್ರಿ, ಭಾನುವಾರ ಸ್ಪ್ರೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂಥರ ರಿಲೀಫ್ ಆಗ್ಬಿಟ್ಟೈತೆ ನಮಗೆ. ಧೈರ್ಯವಾಗಿರ್ಬೋದು. ಸ್ನೇಹಿತರೆ, ನೀವು ಯಾರೇನು ನೋಡ್ತಾ ಇದ್ದೀರಿ ನೋಡಿ, ಇವರು ಪಕ್ಕ ಅಬ್ಸರ್ವ್ ಮಾಡೋಂಥರ, ಇವ್ರ ಮಾತುಗಳು ಕೇಳಿಸ್ಕೊಂಡಾಗಲೇ ಗೊತ್ತಾಗಿರ್ತದೆ. ಯಾವುದೇ ಕೊರತೆ ಇಲ್ದಂಗೆ ಎಲ್ಲ ಬೆಳೆಗಳು ಬೆಳೆಯೋ ಅಂಥವ್ರು ಅಲ್ಲಿ ಅಡಿಕೆ ಗಿಡ ನೋಡಿದ್ರು ಗೊತ್ತಾಗುತ್ತೆ. ಅವ್ರಿಗೂ ಹುಮ್ಮಸ್. 2 ವರ್ಷ ಸರ್, ಅದು 2 ವರ್ಷ 2 ತಿಂಗಳು ಒಳ್ಳೆ ಬೆಳವಣಿಗೆನೇ ಇದೆ ಅಡಿಕೆ ಗಿಡ. ನಾನು ನೋಡಿದ ತಕ್ಷಣ ಫಸ್ಟ್ ಅದೇ ಅಬ್ಸರ್ವ್ ಮಾಡಿದ್ದು, ತುಂಬಾ ಚೆನ್ನಾಗಿ ಸರ್. ಆಮೇಲೆ ಒಂದು ಕಾಳು ಕಾಂಪ್ಲೆಕ್ಸ್ ಹಾಕಿಲ್ಲ ನಾನು ಅದಕ್ಕೆ, ಇದುವರೆಗೂ ಹಾಕಿಲ್ಲ. ಓಕೆ, ಅದಕ್ಕೆ ಮಾತ್ರ ಎಲ್ಲ ಬರೀ ಆರ್ಗಾನಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು ಅಡಿಕೆಗೆ ಮಾತ್ರ. ಸೊ ಆದ್ದರಿಂದ ಶುಂಠಿ ಬೆಳೆಯೋ ರೈತರುಗಳು, ನನ್ನ ಅಬ್ಸರ್ವೇಷನ್, ಯಾವಾಗಲೂ ಟೆನ್ಷನ್ನಾಗೇ ಇರ್ತೀರಿ, ಏನೋ ಆಗೋಗ್ಬಿಡ್ತದೆ, ಸ್ಪ್ರೇ ಕೊಡಿ ಸರ್, ಏನಾದರೂ ಕೊಡಿ ಅಂತಲೇ ಇರ್ತೀರಿ. ನಾನು ಆ್ಯಕ್ಚುಲಿ ವಾರ ಬೇಡ ಅಂತಲೇ ವಾಪಸ್ ಕಳಿಸ್ತಿರ್ತೀನಿ. ಈ ವರ್ಷ ಅಂತೂ ಸುಮಾರು ಜನ ಬರ್ತಾ ಇದ್ದಾರೆ, ಹೊಸ ರೈತರು. ಅವ್ರಿಗೆಲ್ಲ ಕೊಡೋದಿಷ್ಟೇ, ನೀವು ಟೆನ್ಷನ್ ತಗೊಳ್ಬೇಡಿ. ಟ್ರೀಟ್ಮೆಂಟ್ ಮಾಡಿದ್ದೀರಾ ಮರ್ತು ಬಿಡಿ, ಅದ್ರ ಕೆಲಸ ಅದು ಮಾಡ್ಕೊಳ್ತದೆ. ಅಟ್ಲೀಸ್ಟ್ ಈ ಕೊಳೆ ರೋಗ ಬಂದಿದೆ ಅಂದ್ರೂ ಒಂದು 10-12 ದಿನ ಬಿಟ್ಬಿಡಿ ಒಂದು ಟ್ರೀಟ್ಮೆಂಟ್ ಮಾಡಿದ್ಮೇಲೆ. ಆಮೇಲೆ ಅಬ್ಸರ್ವ್ ಮಾಡಿ ಎಷ್ಟು % ಕಂಟ್ರೋಲ್ ಆಗಿದೆ, ಬದಲಾವಣೆ ಮಾಡ್ಕೊಂಡು 2ನೇ ಟ್ರೀಟ್ಮೆಂಟ್ ಮಾಡೋಣ. ಸರಿ ಕೊಳೆ ಕಾಣಿಸ್ಕೊಂತು ಅಂದರೆ ಅಟ್ಲೀಸ್ಟ್ ಒಂದು 3 ಟ್ರೀಟ್ಮೆಂಟ್ ಮಾಡಿದರೆ ನಿಸ್ಸಂದೇಹವಾಗಿ ನಿಮಗೆ ಬೆಳೆಗೆ ಯಾವುದೇ ಹಾನಿ ಆಗಲ್ಲ. ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ. ಈಗ ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ, ರೈತರ ಅನುಭವಗಳು ಹಂಚ್ಕೊಳ್ತಾ ಇದ್ದಾರೆ. ಅದರಿಂದ ಶುಂಠಿ ಉತ್ಪಾದನಾ ವೆಚ್ಚ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಒಂದು ಮಾತು ಚಾಲ್ತಿಯಲ್ಲಿದೆ, ಶುಂಠಿ ಬೆಳೆದ ಭೂಮಿನಲ್ಲಿ ನೆಕ್ಸ್ಟ್ ಏನೂ ಆಗಲ್ಲ ಅನ್ನೋದು. ಯಾಕಾಗಲ್ಲ ಅಂದರೆ, ಶುಂಠಿ ಎಲ್ಲ ಮಣ್ಣನ್ನು ಹಾಳು ಮಾಡ್ತಿರೋದು ನೀವು. ಅನಗತ್ಯವಾಗಿ ಸ್ಪ್ರೇ ಮಾಡಿ ಇದೆಷ್ಟು ಹೀರ್ಕೊಳ್ತದೆ, ಒಂದು 10-20% ಹೀರ್ಕೊಳ್ತದೆ ಕೆಮಿಕಲ್ ಸ್ಪ್ರೇ ಮಾಡಿದ್ದು. ಮಿಕ್ಕಿದ್ದು ಮಣ್ಣಿಗೆ ಹೋಗ್ತಿರ್ತದೆ, ಮಣ್ಣಾಗೆ ಜೀವಾಣುಗಳಾಳು. ಆಮೇಲೆ ಕಳೆ ಔಷಧಿಗಳು ಎಷ್ಟು ಚೆನ್ನಾಗಿ ಬಂದು ಕೇಳಿದಿರಿ ನೀವು. 2-3 ಕಾಂಬಿನೇಷನ್. ನಾನು ಒಬ್ರು ಕೊಟ್ಟಿದ್ದು, ಅವರು ತಿರ್ಗಿ ವಾಪಸ್ ಕೊಟ್ಟೋಗಿ ಬೇರೆ ಅಂಗಡಿಯಾಗ 3 ಕಳೆ ಔಷಧಿ ತಗೊಂಡೋಗಿ ಕಾಂಬಿನೇಷನ್ ಮಾಡ್ಕೊಂಡು. ನಾವು ಕಳೆ ಔಷಧಿ ಯೂಸ್ ಮಾಡ್ತಾ ಇಲ್ಲ ಸರ್, ಬೇಡ ಅಂತ ಕಳೆ ಔಷಧಿ ಯೂಸ್ ಮಾಡಿಲ್ಲ ನಾವು. ನೋಡಿ, ಆಮೇಲೆ ಕೃಷಿನ ಬ್ಲೇಮ್ ಮಾಡೋದು, ವ್ಯವಸಾಯ ವರ್ಕೌಟ್ ಆಗಲ್ಲ. ನಮ್ಗಂತೂ ಬಹಳ ಖುಷಿ ಸರ್, ಖುಷಿ ಅಲ್ವಾ ನಿಮ್ಮ ಹತ್ರ ಬಂದು ಇದಕ್ಕೆ. ನಮ್ಗಂತೂ ಬಹಳ ಖುಷಿ, ಬಹಳ ಹೆಮ್ಮೆ. ಈ ಸರಿ ಮಾತ್ರ ಇನ್ನೂ ಡಬಲ್ ಮಾಡೋಣ ಅನ್ನೋ ಒಂದು ಹುಮ್ಮಸ್ಸು ಇದೆ. ಇವಾಗ ನಿಮ್ಗೆ ಇನ್ನೂ ನಾಲೆಜ್ ಡೆವಲಪ್ ಆಯ್ತು. ಮುಂದಿನ ವರ್ಷಕ್ಕೆ ನನಗೆ ಹೇಳ್ಕೊಡೋವಷ್ಟು ನೀವು ನಾಲೆಜ್ ಬಂದ್ಬಿಡ್ತಾರೆ. ಆ ಥರ ಏನಿಲ್ಲ ಸರ್. ಇಲ್ಲ, ನಾನು ಯಾವಾಗಲೂ ಹೇಳೋದು ಅದನ್ನೇ, ರೈತರಿಗಿನ್ನ ವಿಜ್ಞಾನಿಗಳು ಯಾರು ಇಲ್ಲ. ನಿಮ್ಮ ಮಣ್ಣು ನಿಮಗೆ ಚೆನ್ನಾಗಿ ಅರ್ಥ ಆಗಿರ್ತದೆ. ಯಾವುದು ಟ್ರೀಟ್ಮೆಂಟ್ ಕೊಟ್ಟಾಗ ಮುಂದಿನ ವರ್ಷ ಬೇಕಾದ್ರೆ ನೀವು ಆ ಪ್ರಾಡಕ್ಟ್ ಹೇಳಿ ತಗೊಂಡು ಬರ್ತೀರಾ. ಹೌದು, ಅಷ್ಟರ ಮಟ್ಟಿಗೆ ರೈತರಲ್ಲಿ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ. ಇಷ್ಟು 5 ತಿಂಗಳಿಗೆ ಬರೀ 2 ಕೋಟಲ್ಲಿ ನಾವು ಇದು ಮಾಡಿದ್ದೀವಿ ಅಂದ್ರೆ ನಮಗೆ ಆಶ್ಚರ್ಯ ಸರ್. 5 ಎಕರೆಗೆ ಅಟ್ಲೀಸ್ಟ್ ವಾರ ಬೇಡ 2 ವಾರಕ್ಕೆ ಒಂದೊಂದು ಸ್ಪ್ರೇ ಆಗಿದ್ರು ಮಿನಿಮಮ್ 1 ಲಕ್ಷದ ಮೇಲೆ ಆಗಿರೋದು ಸರ್, ಆಗಿರೋದು. ಅಂದ್ರೆ ಅದು ಅನಗತ್ಯವಾಗಿ ಖರ್ಚಲ್ವಾ. ಹೌದು, ಈಗ ಎಷ್ಟು ಕಡಿಮೆ ಆಯ್ತಲ್ವಾ, ಅದು ಲಾಭಕ್ಕೆ ಸೇರ್ಕೊಳ್ತದೆ. ಆಮೇಲೆ ಬೆಳೆ ಸಾಮರ್ಥ್ಯ ನಾವೇ ಕುಗ್ಗಿಸ್ತೀವಿ, ಬೆಳೆ ಸಾಮರ್ಥ್ಯ ಕುಗ್ತಾ ಹೋಗುತ್ತೆ. ಇವಾಗ ನಾನು ಆರೋಗ್ಯವಾಗಿದ್ದು ನಾನು ಚೆನ್ನಾಗಾಗಬೇಕು ಅಂತ ಮೆಡಿಸಿನ್ ತಗೊಂಡ್ರೆ ಚೆನ್ನಾಗಾಗ್ತೀನಿ, ಆರೋಗ್ಯ ಕೆಟ್ಟೋಗುತ್ತಾ. ಇದನ್ನ ದಯವಿಟ್ಟು ರೈತರು, ನಾನು ಪ್ರತಿ ವಿಡಿಯೋದಲ್ಲಿ ಅದನ್ನೇ ಕೇಳೋದು, ಟೆನ್ಷನ್ ತಗೋಬೇಡಿ. ಬೆಳೆಗಳಲ್ಲಿ ಶಕ್ತಿ ಇದೆ, ಭೂಮಿಲಿ ಶಕ್ತಿ ಇದೆ, ಹಾಳು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇನ್ನೂ ಸುತ್ತಾಡ್ಕೊಂಡು ನೋಡೋಣ ಬನ್ನಿ ತೋಟ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಭಾಳ ಚೆನ್ನಾಗಿದೆ.
ಇದ್ದಂಗಿದೆ ಹಾಗೆ ಅದಕ್ಕೆ ಬೆಳಿತಿರೋದು. ಆಮೇಲೆ ಎರೆಹುಳ ಸಿಕ್ಕಾಪಟ್ಟೆ ಇದೆ ಸರ್. ಎರೆಹುಳ ಸಂಖ್ಯೆ ಆಶ್ಚರ್ಯ ಪಟ್ಬಿಟ್ರು. ವರ್ಮಿ ಹ್ಯೂಮ್ ಕೊಟ್ಟಿದ್ವಲ್ಲ ಅದ್ರ ಸಿಕ್ಕಾಪಟ್ಟೆ ಎರೆಹುಳ ಇದೆ. ಓಕೆ ಓಕೆ. ಆಮೇಲೆ ಭೂಮಿ ಬಹಳ ಹೆಲ್ತಿ ಇದೆ ಸರ್. ನಮ್ಗೆ ಗೊತ್ತು ಚೆನ್ನಾಗಿದೆ. ಸೊ ಶುಂಠಿ ಬೆಳೆದ್ರು ಭೂಮಿ ಏನು ಹಾಳಾಗಲ್ಲ ಸರ್. ಆರಾಮಾಗಿ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇಗಳಿ ಸರ್ ಮರಿ ಸರ್, ಇಗಳಿ ಸರ್, ನೋಡಿ ಸರ್ ಸಣ್ಣ ಸಣ್ಣ ನೋಡಿ ಸರ್, ಇಲ್ಲಿ ಮರಿ ಸಂಖ್ಯೆ ಜಾಸ್ತಿ. ಇಗಳಿ ಸರ್ ಇಲ್ಲಿ. ಆಮೇಲೆ ಕೈಯಲ್ಲೇ ಬಗಿಬೋದು ಸರ್ ಇದು. ನೋಡಿ ನೋಡಿ ಸರ್, ಅದೊಂದು ಪ್ರಾಡಕ್ಟ್ ನಮ್ಗೆ ಹೆಂಗ್ ಸಿಗ್ತಾವ ವರ್ಮಿ ಗೊತ್ತಿಲ್ಲ. ಸೂಪರ್ ಪ್ರಾಡಕ್ಟ್ ರೀ ಅದೊಂದು ಪ್ರಾಡಕ್ಟ್ ಮಾತ್ರ ಯಾರಿಗೂ ಕೊಡ್ತಾ ಇಲ್ಲ ಸರ್. ಯಾವತ್ತು ಬೆಳೆ ಈ ತರ ಇದೆ ಅಂತಂದ್ರೆ ಭೂಮಿ ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ ಅಂತ. ಭೂಮಿ ಹಾಳಾಗಿಲ್ಲ, ಇನ್ನೇನು ಆಗಿಲ್ಲ. ಭೂಮಿ ನಾವು ಯಾವ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿ ಜಾಸ್ತಿ ತುಂಬಿಡೋದು 10 ಮೂಟೆ 20 ಮೂಟೆ ಅಂತ ಏನೋ ಕೊಡ್ಲಿ ಸರ್. ಸಾಲ್ ಮಾಡ್ಬೇಕಾದ್ರೆ ಒಂದು ಕಾಳು ಗೊಬ್ಬರ ಹಾಕಿಲ್ಲ, ಯಾವುದು ಫರ್ಟಿಲೈಸರ್ ಹಾಕೇ ಇಲ್ಲ, ಎಲ್ಲ ಆರ್ಗಾನಿಕ್. ನಮ್ಮ ಇದು ಈ ನಡುವೆ ನಾವೇನೋ ಕಂಪ್ನಿಗೆ ಹೋಗಿ ಇಬ್ರು ITI ಮಾಡಿದ್ವಿ. ಆ ಬೇಸ್ ಮೇಲೆ MNC ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೂ ಇಲ್ಲಿ ಬಿಟ್ಟಿಲ್ಲ ನಮ್ಗೆ, ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಈಗ ತಮ್ಮ ಜನರಲ್ ಶಿಫ್ಟ್ ಹೋಗ್ತಾರೆ ಇವಾಗ, ನಾವು ಶಿಫ್ಟ್ ನೈಟ್ ಶಿಫ್ಟ್ ಮಾಡ್ಕೊಂಡ್ವಿ. ಮತ್ತೆ ರೊಟೇಷನ್ ಆಗ್ತಾ ಇರ್ತದೆ. ಇಲ್ಲಿ ಬಾ ನೋಡಿ, ಮಣ್ಣು ಎಷ್ಟು ಉಡುಡಿಯಾಗೆ ಹಾಗೆ ಇದೆ. ಇಲ್ಲಿ ಕಾಣಿಸ್ತೈತೆ ನೋಡಿ, ನೋಡಿ ಎರೆಹುಳುಗಳು, ಅದನ್ನ ಮರಿಗಳ ಸಂಖ್ಯೆ ನೋಡಿ ಸರ್. ಇದೆಲ್ಲ ಗಟ್ಟಿನೇ ಇಲ್ಲ. ಈ ಫೀಲ್ಡ್ ಅಲ್ಲಿ ಈ ತರ ಎರೆಹುಳುಗಳು ಕಾಣಬೇಕು ಅಂದ್ರೆ ನೋಡಿ ನೋಡಿ ಮರಿ ಸರ್, ಅದೇ ಬಣ್ಣ ಮಣ್ಣಿರೋದ್ರಿಂದ ಕಾಣಿಸ್ತಲ್ಲ ಸರ್. ಈಗ ಸರ್ ಮರಿ ಮರಿ ಸಿಕ್ಕಾಪಟ್ಟೆ ಮರಿ. ಇದು ಇದು ಎರೆಹುಳು ನೋಡಿ, ನೋಡಿ ಸರ್ ಮರಿ ಸಂಖ್ಯೆ ಎಲ್ಲ ಮರಿ ಸರ್. ನೋಡಿ ನೋಡಿ ನೋಡ್ರಿ, ಆಡ್ತಾ ಇದ್ದೆ ನೋಡ್ರಿ. ಇದೆಲ್ಲ ನೋಡಿ ನೋಡಿ ಸರ್, ಇಲ್ಲಿ ತುಂಬಾ ಇದಾವೆ. ಇದರಲ್ಲಿ ಸಿಕ್ಕಾಪಟ್ಟೆ ಮರಿ ಆಗ್ಬಿಟ್ಟವೆ ಸರ್. ಇವೇ ಬೆಳೆ ಕಾಪಾಡ್ತಾ ಇರೋದು. ಅದನ್ನೇ ನಮ್ಗೆ ತಲೆ ಕೆಡಿಸ್ಕೊಂಡು ಸೋಲ್ಜರ್ಸ್ ಇದ್ದಂಗೆ ಈಗ ಅವು ಕಾಪಾಡ್ತಾ ಇರೋದು. ಕೈಯಲ್ಲೇ ಬಗಿಬತ್ ನೋಡ್ರಿ ಮಣ್ಣು, ಅಷ್ಟು ಗಟ್ಟಿ ಇಲ್ಲ ಏನಿಲ್ಲ. ಆಮೇಲೆ ಬರಿಗಾಲಲ್ಲಿ ಬಂದಿದ್ದಂಗೆ ಐತೆ ಸರ್ ಮಣ್ಣು, ಫೀಲಿಂಗ್ ಆ ಥರ ಆಗ್ತದೆ. ಜಾಸ್ತಿ ಏನು ಕೊಟ್ಟಿಲ್ವಲ್ಲ ಅದಕ್ಕೆ. ನಾವೇನು ಕೊಟ್ಟಿಲ್ಲ. ಕೋಳಿ ಗೊಬ್ಬರ ಬಿಟ್ರೆ ಇನ್ನು ಬೇರೆ ಪ್ರಾಡಕ್ಟ್ ಬೇವಿನ ಹಿಂಡಿ ಯೂಸ್ ಮಾಡಿದ್ವಿ. ವರ್ಮಿ ಹ್ಯೂಮು, ಸೀವಿಡ್ ಎಕ್ಸ್ಟ್ರಾಕ್ಟು, ವ್ಯಾಮ್ ಗೋಲ್ಡ್ ಡಿ, ಪೋಷಕಾಂಶ ಕೊಟ್ಟಿದ್ವಿ. ಮೂರೇ ಡ್ರಿಪ್ಪಲ್. ಅಯ್ಯೋ, ಶುಂಠಿ ಅವ್ರು ಕೇಳ್ತಾರೆ ನೋಡೋಕ್, ಬೇರೆ ಹಾಸನ ಭಾಗದವ್ರು ಕನ್ಸಲ್ಟ್ ಮಾಡಿದವರು ಅವ್ರಿಗೆ ಶುಂಠಿ ಸ್ಪೆಷಲ್ ಅಂತ ಇರಬೇಕು. ಕ್ಯಾನ್ಗಳು 5 ಲೀಟರ್ದು 20 ಲೀಟರ್ದು ಕೊಡ್ತಾ ಇರಬೇಕು. ಫೇಸ್ಬುಕ್ ಅಲ್ಲಿ ಇಲ್ಲಿ ನೋಡಿ ಅದಕ್ಕೇನು ನಾವು ಕಿವಿ ಕೊಡ್ತಾ ಇಲ್ಲ. ನಾವು ನನ್ನ ತಮ್ಮ ಕೇರಾನ ಯೂಸ್ ಮಾಡಬೇಕು ಅಂತಂದ, ಅದ್ಯಾವುದೋ ಕೇರಾನ ಅಂತಂದ್ಬಿಟ್ಟು, ಆದ್ರೂ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ನಿಮ್ಮ ಪ್ರಾಡಕ್ಟ್ಗಳೇ ನಾವು ಯೂಸ್ ಮಾಡಿ. ಸರ್, ನಿಮ್ಮ ಕೃಷಿ ವಿಶ್ವವಿದ್ಯಾಲಯ ನಿಮ್ಮ ರಿಲೇಟಿವ್ ಹೇಳಿದ್ದು ನಿಮಗೆ ಫಿಕ್ಸ್ ಆಯ್ತು, ಸರಿಯಾದ ಮಾಹಿತಿ ಸಿಗುತ್ತೆ ಇವ್ರ ಕಡೆಯಿಂದ ಅಂತ. ಯಾಕಂದ್ರೆ ಅವರು ಅದರಲ್ಲಿ ರಿಟೈರ್ಡ್ ಆಗಿರೋಂಥವ್ರು. ಸೊ ನಿಮ್ಮ ನಿರೀಕ್ಷೆ ನಾನೇನು ಹುಸಿ ಮಾಡಿಲ್ಲ ಅನ್ಸುತ್ತೆ. 100% ಸರ್, ನಮ್ಮ ಖುಷಿ, ನಾವು ಫುಲ್ ಹ್ಯಾಪಿ ಹೇಳ್ಬೇಕು ಅಂತಂದ್ರೆ. ಈ ಸರಿ ಹೋದ್ ಸರಿಗಿನ ನಾವು ಮಾಡಿರೋದು ಬೇಕಾದ್ರೆ ಇದೇ ರೀತಿ ಮಾಡ್ರಿ ಅಂತ 100% ಹೇಳ್ಬೋದು. ಖಂಡಿತ ಇದೇ ಬೇಕಾಗಿರೋದು. ಏನೋ ಉತ್ಪಾದನಾ ವೆಚ್ಚ ಕಡಿಮೆ ಆಗಬೇಕು, ಬೆಳೆ ಇಳುವರಿ ಚೆನ್ನಾಗಿ ಬರಬೇಕು. ಆಮೇಲೆ ನಾವು ಮಾಡಿದ ನಂತರ ನಿಮ್ಮ ಒಂದು ಇದಕ್ಕೆ ಬೇರೆ ಒಂದು 5-6 ಜನ ರೈತರಿಗೂ ಕಳಿಸಿದೀವಿ ನಾವು. ಏನು ಈ ತರ ನಾವು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಅವರು ಬಂದಿದ್ರು. ಅವರು ಬಂದಿದ್ದಾರೆ. ಸೊ ಮಣ್ಣು ಹಾಳಾಗಬಾರ್ದು, ಮೈನ್ ಮಣ್ಣು ಹಾಳಾಗ, ಇಳುವರಿ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗಿ 100% ಅದು ಮೇಂಟೈನ್ ಮಾಡ್ತಾ ಇದ್ರು. ಚೆನ್ನಾಗಿದೆ. ಮೇಲೆ ಇದಾಗ್ತದೆ, ಎಲ್ಲ ಮೇಲೆ ಬಂದಿದ್ದಂಗೆ ಐತೆ ಭೂಮಿ. ಈ ಹೋಲ್ಸ್ ಎಲ್ಲ ನೋಡ್ರಿ, ಎರೆಹುಳಗಳು ಹೋಲ್ಸು. ಈ ಹೋಲ್ ಮಾಡಿರೋದೆಲ್ಲ ಇವೆಲ್ಲ ಎರೆಹುಳ ಡೀಪ್ ಹೊರಟೋತವೆ ನೋಡ್ರಿ. ಇದೆಲ್ಲ ಇದೊಳ್ರಿ, ಇದೆಲ್ಲ ನೋಡ್ರಿ ನೋಡಿದ್ರ ಇಲ್ಲಿ ನೋಡ್ರಿ, ನೋಡಿ ಸರ್, ನೋಡ್ರಿ ನೋಡ್ರಿ ಇಲ್ಲಿ ಇದೊಂದು ನೋಡ್ರಿ, ಗೊತ್ತಾಗ ಸ್ಪ್ರೆಡ್ ಆಗದೆ ಎಲ್ಲ ಬಂದಿದ್ದಂಗೆ ಐತೆ ಸರ್. ಬರಿಗಾಲಲ್ಲಿ ಫೀಲ್ ಮಾಡ್ಬೇಕು ಇದನ್ನ, ಬರಿಗಾಲಲ್ಲಿ ನಡೆದಾಗ ನಿಮ್ಗೆ ಆ ಫೀಲಿಂಗ್ ಗೊತ್ತಾಗ್ತದೆ. ಇದೊಂದು ಕ್ಲೀನಾಗಿ ಗೊತ್ತಾಗುತ್ತೆ. ಕೊಳೆ ರೋಗ ಪ್ರಾರಂಭ ಆಗಿದ್ದು ಅಲ್ಲಿಗೆ ಆಲ್ಟ್ ಆಗಿದೆ. ಎಲ್ಲಿ ಪ್ರಾರಂಭ ಅಲ್ಲಿಗೆ ಆಲ್ಟ್ ಆಗಿದೆ. ನಾವು ಡೈಲಿ ನೋಡ್ತೀವಿ ಸರ್, ಎಲ್ಲಿ ಏನು ಅನ್ನೋದು ನಾವು ನಮ್ಮ ಟೈಮಿಂಗ್ಸೇ ಇರಲ್ಲ. ಸೊ ಇಲ್ಲಿ ಸ್ಟಾರ್ಟ್ ಆಗಿದ್ದು, ಸೊ ಸ್ಪ್ರೆಡ್ ಆಗಲಿಲ್ಲ, ಅಷ್ಟಕ್ಕೆ ನಿಂತಾಗಿದೆ. 2 ಟ್ರೀಟ್ಮೆಂಟ್ ಆಗಿದೆ ಈಗ ಕೊಳೆ ರೋಗಕ್ಕೆ ಅಂತ. ಸೊ ನಾವು ಬರೀ ಇದೊಂದಕ್ಕೆ ಮಾಡಲಿಲ್ಲ, ಎಂಟೈರ್ ಪ್ಲಾಟ್ಗೆ ಮಾಡಿದ್ದೀವಿ. ಟೋಟಲ್ ಪ್ಲಾಟ್ ಮುನ್ನೆಚ್ಚರಿಕೆಯಾಗಿ ಎಲ್ಲ ಪ್ಲಾಟ್ ಮಾಡಿದ್ದೀವಿ. ಡ್ರಿಪ್ ಅಲ್ಲಿ ನಾವು ಕಡಿಮೆ ವೆಚ್ಚದಲ್ಲಿ ಆಗೋದ್ರಿಂದ ಇಡೀ ಪ್ಲಾಟ್ಗೆ ಮಾಡ್ಬೋದು, ತೊಂದರೆ ಏನಿಲ್ಲ. ಹಂಗಾಗ್ಬಿಟ್ಟಿದೆ.
ಈಗ 5ನೇ ತಿಂಗಳಲ್ಲ, 4 ತುಂಬಿ 5ಕ್ಕೆ ಬೀಳುತ್ತೆ. 5ಕ್ಕೆ ಬೀಳುತ್ತೆ. ಇನ್ನೂ ಒಂದು 4 ತಿಂಗಳು ಇರ್ತದೆ. ಇನ್ನೂ ಒಂದು 4 ತಿಂಗಳು ಇರ್ತದೆ ಸರ್. 5 ತಿಂಗಳು ಇರ್ತದೆ. ಓಕೆ. ಆಮೇಲೆ ಮರಿ ಸಂಖ್ಯೆ ಜಾಸ್ತಿ ಆಗ್ತಾನೇ ಐತೆ ಸರ್, ಆಗ್ತಲೇ ಇದೆ. ಆಗ್ತಾನೆ ಇದೆ, ಅದೇನು ಕಮ್ಮಿ ಆಗಿಲ್ಲ. ಎಲ್ಲ ಇದೇ ಥರ ಇದೆ ಸರ್, ಎಲ್ಲನೂ 4 ಮೂಲೆನೂ ಇದೇ ಥರ, ಒಂದೇ ಥರ ಎಲ್ಲ ಒಂದೇ ಥರ. ಈಗ ಮುಂದಿನ ವರ್ಷ ಶುಂಠಿಗೆ ಬೇರೆ ತಾಕ ಆಯ್ಕೆ ಮಾಡ್ಕೊಂಡು ಸರ್ ನಮ್ಮದು ಈಗ ಜಮೀನ್ ಕ್ಲೋಸ್ ಆಯ್ತು. ಓಕೆ. ಈಗ ನೆಕ್ಸ್ಟ್ ನಾವು ಮಾಡ್ಬೇಕಾದ್ರೆ ಬೇರೆ ಎಲ್ಲಾದ್ರೂ ನೋಡಿ ತಗೊಂಡು ಮಾಡ್ಕೊಬೇಕು. ಈಗ ನಮ್ಮಲ್ಲಿ ಆಗಲ್ಲ, 2 ವರ್ಷ 3 ವರ್ಷ. ಏನ್ ಕಾನ್ಫಿಡೆಂಟ್ ಅಂದ್ರೆ ಈಗ 5 ಎಕರೆ ಮಾಡಿದೀವಿ, ಇನ್ನು ಡಬಲ್ ಆದ್ರೂ ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದೊಂದು ಧೈರ್ಯ. ಸೊ ಇದಕ್ಕೆ ನೀವು ಜೋಳ ಈ ಥರದ್ದು ಏನಾದರೂ ಹಾಕಿ ಭೂಮಿನ, ಇದನ್ನ ರಾಗಿ ಜೋಳ ಮಾಡ್ಕೊಂಡು ತೊಗರಿ ಈ ಥರ ದ್ವಿದಳ ಧಾನ್ಯ ಕಾಂಬಿನೇಷನ್ ಮಾಡ್ಕೊಂಡು ಮಲ್ಟಿಪಲ್ ಕ್ರಾಪಿಂಗ್ ಮಾಡ್ಕೊಳ್ಳಿ. ಹೌದು ನೋಡಿ ಸರ್, ಈ ಬ್ರಾಂಚಸ್ ನೋಡ್ರಿ ಹೊಸದಾಗಿ ನೋಡ್ರಿ ಬರ್ತಾ ಇರ್ತವೆ, ಇನ್ನು ಬರ್ತಾನೆ ಇದೆ, ಸ್ಟಾಪೇ ಇಲ್ಲ ನೋಡ್ರಿ, ನೋಡ್ರಿ ನೋಡ್ರಿ ಬರ್ತಲೇ ಇದೆ, ಬರ್ತಾನೆ ಇದೆ ಕಂಟಿನ್ಯೂಸ್. ಸೊ ಆರೋಗ್ಯವಾಗಿರೋದರ ಸೂಚನೆ ಅದು. ಆರೋಗ್ಯ ಇದೆ, ತಾಕತ್ತಿದೆ ಗಿಡಗಳಲ್ಲಿ, ಮಣ್ಣಲ್ಲಿ ಅನ್ನೋದು. ಅಲ್ಲಿ ಕಂಟ್ರೋಲ್ ಆಗಿದೆ ನೋಡಿ ಸರ್. ಬಂದಿರೋದು ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಸರ್, ನೋಡಿ ಅಲ್ಲೇ ಒಣಗೋಗಿದೆ ನೋಡಿ, ಫುಲ್ ಒಣಗೋಗಿ ಹೊಸದ್ ಬಂದಿದೆ ನೋಡಿ, ಅಲ್ಲಿ ಒಣಗೋಗಿದೆಯಲ್ಲ ಈ ಪೋರ್ಷನ್ ಇದೆಲ್ಲ, ಇಲ್ಲಿ ಕೊಳೆ ರೋಗ ಜಾಗ ಬಂದೈತೆ ಅನ್ನೋದು ಆಲ್ರೆಡಿ ನಮಗೆ ಫಿಕ್ಸ್ ಆಗ್ಬಿಟ್ಟೈತೆ. ಇದೆಲ್ಲ ಕೊಳೆ ರೋಗ. ಸ್ನೇಹಿತರೆ, ನೀವು ಎಷ್ಟು ಕೇಳೇ ಇರಲ್ಲ, ಜಾನೆಟ್ ಅನ್ನೋ ಒಂದು ಪ್ರಾಡಕ್ಟ್ ಅದನ್ನು ಕೊಟ್ಟಿದ್ದು. ನೀವು ಕೊಳೆ ರೋಗ ಬಂದರೆ ಅದು ಇದು ಏನೇನೋ ತಲೆಯಲ್ಲಿ ಇರ್ತದೆ. ಜಾನೆಟಲ್ಲಿ ಏನಿರುತ್ತೆ, ಥಯೋಫಿನೆಟ್ ಮೀಥೈಲ್ ಮತ್ತು ಕಸುಗಮೈಸಿನ್ ಇರುತ್ತೆ. 2ನೇ ಟ್ರೀಟ್ಮೆಂಟು ಮೋಕ್ಷ ಅಂತ ಹೇಳ್ಬಿಟ್ಟು ಅದೊಂದು ಪ್ರಾಡಕ್ಟ್ ಷಣ್ಮುಖ ಅಗ್ರಿಟೆಕ್ದು, ಅದ್ರ ಜೊತೆಯಲ್ಲಿ ಮೆಟ್ಲಾಕ್ಸಿಲ್ ಕಾಂಬಿನೇಷನ್ ಮಾಡ್ಕೊಂಡು ಡ್ರೆಂಚಿಂಗ್ ಮಾಡಿರ್ತಕ್ಕಂಥದ್ದು. ಸೊ ಇನ್ನೊಂದು 3ನೇ ಟ್ರೀಟ್ಮೆಂಟು ಸಾಲ್ಟ್ ಆಫ್ ಫಾಸ್ಫರಸ್ ಬರುತ್ತೆ, ಪೊಟ್ಯಾಷಿಯಂ ಫಾಸ್ಫರೇಟು, ಅದನ್ನು ಮಾಡ್ತೀವಿ ಈ ಪ್ಲಾಟ್ಗೆ. ಅಲ್ಲಿಗೆ ಮುಗಿದೋಗ್ತದೆ, ಅಲ್ಲಿಗೆ ಇನ್ಯಾವುದೇ ಟ್ರೀಟ್ಮೆಂಟ್ ಅಗತ್ಯ ಇರಲ್ಲ ಕೊಳೆ ರೋಗಕ್ಕೆ. ನೀರು ಈಗ ಏನು ಎಷ್ಟು ದಿವಸಕ್ಕೊಂದ್ಸರಿ ಅಥವಾ ಡೈಲಿ ಹೇಗೆ ಮಾಡ್ತಾ ಇದ್ದೀರಾ ನೀರು ನಿರ್ವಹಣೆ? ನೀರು ಈಗ ಆಲ್ರೆಡಿ ಮಳೆ ಬೀಳ್ತಾನೆ ಐತೆ ನಮಗೆ, ಒಂದು 2 ದಿನ 3 ದಿವಸಕ್ಕೆ ದಿನ ಡೈಲಿ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೀಳ್ತಾ ಇರೋದ್ರಿಂದ ನೀರೇನು ಕೊಟ್ಟಿಲ್ಲ ಸದ್ಯಕ್ಕೆ, ಕೊಟ್ಟಿಲ್ಲ. ಅಕಸ್ಮಾತ್ ಕೊಟ್ರೆ ಒಂದು ½ ಅನ್ ಅವರ್ ಏನಾದರೂ ಕೊಟ್ಬಿಟ್ಟು ನಿಲ್ಲಿಸ್ತಾ ಇದೀವಿ. ಅಲ್ಲ, ಡ್ರಿಪ್ ಇದೆ ಸರಿನಾ? ಪ್ರತಿ ವರ್ಷ ಡ್ರಿಪ್ಪಲ್ಲೇ ಮಾಡ್ಕೊಬತ್ತಾ ಇದ್ದೀರಿ ನೀವು? ಪ್ರತಿ ವರ್ಷನೂ ಡ್ರಿಪ್ಪಲ್ಲೇ. ಓಕೆ, ಸ್ಪ್ರಿಂಕ್ಲರ್ಗೆ ಹೋಗಿಲ್ಲ. ವೆರಿ ಗುಡ್, ಅದೊಂದು ಒಳ್ಳೆಯದು. ಸರ್, ಈ ಸ್ಪ್ರಿಂಕ್ಲರ್ ಇಂದ ನಮಗೆ ಅಡ್ವಾಂಟೇಜ್ಗಿನ ಡಿಸ್ಅಡ್ವಾಂಟೇಜ್. ಈ ಇನ್ನರ್ ಇಂದ ನಮಗೆ ಅಡ್ವಾಂಟೇಜ್, ಎಲ್ಲ ಅಡ್ವಾಂಟೇಜ್. ಸೊ ಔಷಧಿನೂ ಇವಾಗ ಅದರಲ್ಲೇ ಬಿಡ್ಬೋದು, ಈಸಿ ಸರ್. ಪೋಷಕಾಂಶಗಳು ಒದಗಿಸ್ಬೋದು. ಆಮೇಲೆ ನಾವು ಸ್ಪ್ರಿಂಕ್ಲರ್ ಹಾಕಿದಾಗ ಎಲೆಗಳ ಮೇಲೆ ತೇವಾಂಶ ಆದಾಗ ರೋಗ ಬರೋದಕ್ಕೂ ಚಾನ್ಸಸ್ ಇರ್ತದೆ. ಈ ಒಂದು ದೃಷ್ಟಿಯಿಂದ ಯಾವಾಗ ನಿಮಗೆ ಸ್ಪ್ರಿಂಕ್ಲರ್ ಅಗತ್ಯ ಕಾಣಿಸ್ತದೆ ಅಂದ್ರೆ, ನಾಟಿ ಮಾಡಿದಾಗ ಏಪ್ರಿಲ್ ಉರಿ ಬಿಸಿಲಿದ್ದಾಗ ಬೆಡ್ಗಳು ನೆನ್ಸಕ್ ಬೇಕು ಅನ್ಸುತ್ತೆ, ಅವಾಗ ಏನೋ ಪರ್ಯಾಯ ಮಾಡ್ಕೋಬಹುದು. ಬಟ್ ಸ್ಪ್ರಿಂಕ್ಲರ್ ಯಾವಾಗ್ಲೂ ಕಂಪೇರಿಟಿವ್ಲಿ ಬೆಟರ್ ಅನ್ನೋದು ನನ್ನ ಭಾವನೆ. ಅದು ನೀವು ಶೇರ್ ಮಾಡಿ. ಇಲ್ಲ, ಹೌದು ಸರ್, ಅದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆ ಬಿಸಿ ಇರೋದ್ರಿಂದ ಸ್ಪ್ರಿಂಕ್ಲರ್ ಬೇಕು ಅನ್ಸುತ್ತೆ. ಅನಂತರ ನಮ್ಗೆ ಏನು ಇನ್ನರ್ ನ್ಯಾಟ್ರಲ್ಲೇ ಸರಿನಪ್ಪ ಅನ್ಸುತ್ತೆ. ಏನ್ ನೀವ್ ಹೇಳ್ದಂಗೆ ಲಘು ಪೋಷಕಾಂಶಗಳು, ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಒಂದು NPK ಅವು ಕೊಡೋ ಅಂಥದ್ದು ಎಲ್ಲನೂ ಡ್ರಿಪ್ ಅಲ್ಲಿ ನಮ್ಗೆ ಕೊಡ್ಬೋದು, ಈಸಿ ಆಗುತ್ತೆ. ಸೊ ಮುಂದಿನ ವರ್ಷಕ್ಕೆ ಇದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಸರ್. ನಿಮ್ಮ ಸಹಕಾರ, ನಿಮ್ಮ ಒಂದು 100% ಮಾಡ್ತೀವಿ ಸರ್. ನಾವು ಬಿಡಲ್ಲ. ನಾವು ಈಗ ಇದನ್ನ ವ್ಯವಸಾಯ ನಾವು ಮಾಮೂಲಿ ಕಾಮನ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲೂ ಶುಂಠಿ ಬೆಳೆ 5 ವರ್ಷದಿಂದ ಬೆಳೀತಾ ಇದೀವಿ. ಧೈರ್ಯ ಇದೆ, ಏನೇ ಆದ್ರೂ ಶುಂಠಿನ ಬೆಳಿಬಹುದು, ಅದಕ್ಕೆ ಒಂದು ಧೈರ್ಯ ಇದೆ, ಒಂದು ನಂಬಿಕೆ ಐತೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆದರ್ಶ ಸಹೋದರರು. ಓಕೆ, ಥ್ಯಾಂಕ್ ಯು.